ಕಾಂಗ್ರೆಸ್ ಇದಕ್ಕೆ ಪ್ರತಿತಂತ್ರ ಏನು ಅನ್ನೋ ಸಹಿತ ಅಷ್ಟು ಸತ್ಯ. ಇದಕ್ಕೆಲ್ಲದಕ್ಕೂ ಪ್ರತಿತಂತ್ರ ಒಂದು ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಉಳಿಸ್ಕೊಳ್ಳೋದಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾ? ಹೌದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಡಿ ಕೆ ಶಿಂದ ಹೋಗೋದಕ್ಕೆ ಎಷ್ಟು ಜನ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅಷ್ಟು ಜನ ಹೋಗ್ತಾರೆ ಎಮ್ ಎಲ್ ಎಗಳು ಅವ್ರ ಹಿಂದೆ ಅನ್ನೋ ದೊಡ್ಡ ಪ್ರಶ್ನೆ ಅದ. ಅದು ಒಂದು ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿ ಅವರು ಇಲ್ಲೇ ಪಕ್ಷದಲ್ಲಿ ಉಳಿದಿದ್ದಾರೆ ಅನ್ನೋಂಥ ಮಾತುಗಳು ಇದ್ದಾವೆ. ಆದರೆ ಡಿ ಕೆ ಶಿ ಬೆಳೆದು ಬಂದ ಇತಿಹಾಸವನ್ನು ಗಮನಿಸಿದ್ರೆ, ಜೊತೆಗೆ ಕಾಂಗ್ರೆಸ್ ಜೊತೆಗಿನ ಅವ್ರ ಸಂಬಂಧಗಳನ್ನು ಗಮನಿಸಿದ್ರೆ, ಇವತ್ತಿಗೂ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಕೇವಲ ಕಿಚನ್ ಹೋಗಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭೇಟಿಯಾಗಿ ಮಾತಾಡಿ ಬರುವ ಅಥವಾ ತನ್ನ ಕೆಲಸ ಸಾಧಿಸುವಂಥ ಯಾರಾದರೂ ಇದ್ದರೆ ಅವ್ರು ಕೇವಲ ಡಿ ಕೆ ಶಿವಕುಮಾರ್ ಅವ್ರ. ಅದಕ್ಕಾಗಿ ಇವತ್ತು ದಿವಸದ ಅವ್ರ ಅಧ್ಯಕ್ಷರು ಇದ್ದಾರೆ, ನೀರಾವರಿ ಮಿನಿಸ್ಟರ್ ಇದ್ದಾರೆ, ಬೆಂಗಳೂರು ನಮ್ಮ ಕೈಯಲ್ಲಿ ಇಟ್ಕೊಂಡಾರ. ಇದು ಅವ್ರಿಗೆ ಗೊತ್ತಿದ್ದ ವಿಷಯ ಅದು. ಇಷ್ಟು ದೊಡ್ಡ ಪ್ರಮಾಣದ ಅಧಿಕಾರ ಬಿ ಜೆ ಪಿಗೆ ಹೋದ್ರೆ ಸಿಗ್ತದನ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಭಾಳಷ್ಟು ಜನ ಇವತ್ತಿಲ್ಲ ಡಿ ಕೆ ಶಿ ಹೋಗ್ಲಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಅದಕ್ಕಾಗಿ ಇವತ್ತು ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು, ಎಲ್ಲ ಚರ್ಚೆ ನಿಂತಿದ್ದಾವೆ ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ. ಬಟ್ ಇದೊಂದು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ. ಇದು ನಮ್ಮ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ ಅಂತಲ್ಲ, ಅದು ಇವೆಲ್ಲ ಆಗ್ತಾವ ಅಂತೇಳಿ ಒಳ್ಳೆಯ ಕನಸು ಇಲ್ಲಂತಲ್ಲ. ಮತ್ತು ಅದೇ ಕಾಲಕ್ಕೆ ಯಡಿಯೂರಪ್ಪರ ವಿರೋಧವನ್ನು ಮೊದಲಿನಷ್ಟು ಮಾಡ್ತಾ ಇಲ್ಲ ಅನ್ನೋದು ಭಾಳ ಗಮನಿಸ್ಬೇಕಾಗ್ತದೆ ಇಲ್ಲಿ. ಮತ್ತು ಇವತ್ತು ಬಿ ಜೆ ಪಿಯಲ್ಲಿ ಯತ್ನಾಳ್ ಮರು ತರೋದಕ್ಕೆ ಮತ್ತೊಂದು ತರೋದಕ್ಕೆ ಕಾರಣ ಅವರು ಅತ್ಯಂತ ಕಠೋರ ಹಿಂದುತ್ವವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಹೋದಲ್ಲೆಲ್ಲ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಒಂದು ರೀತಿಯಿಂದ ಕರ್ನಾಟಕದ ಯೋಗಿ